ನಮಸ್ಕಾರ ಸ್ನೇಹಿತರೆ. ಈ ಕನಕಾಂಬರದ ಬಗ್ಗೆ ಕೆಲವೊಂದಷ್ಟು ವಿಡಿಯೋ ಮಾಡಿ ಹೇಳಿ ಅಂದರೆ, ಹೌದು, ನನ್ನ ಗಿಡದಲ್ಲೂ ನೋಡಿ ಈ ರೀತಿ ಬೂದಿ ಫಂಗಸ್ ಅಂತ ಬಂದಿದೆ. ಇದು ಬಂದ್ಬಿಟ್ರೆ ಏನಾಗುತ್ತೆ, ಎಲೆಲ್ಲ ಹಣ್ಣಾಗ್ಬಿಡುತ್ತೆ. ಯಾಕಂದರೆ ಹಿಂದೆ ಎಲ್ಲ ಒಂದು ರೀತಿ ವೈಟ್ ಬೂದಿ ಥರ ಆಗ್ಬಿಟ್ಟಿರುತ್ತಾ ನೋಡಿ, ಈ ರೀತಿ ಹಣ್ಣಾಗ್ಬಿಟ್ಟಿರುತ್ತೆ. ಆವಾಗ ಗೊತ್ತಾಗುತ್ತೆ, ಓ ಇದು ರೋಗ ಹಚ್ಚಿದೆ. ರೋಗ ಹಚ್ಕೊಂಡ್ಮೇಲೆ ಏನು ಮಾಡಬೇಕು, ಎಲೆನ ಸಂಪೂರ್ಣವಾಗಿ ನಾವು ಕಿತ್ತು ಬಿಸಾಕ್ಬಿಡ್ಬೇಕು ಸ್ನೇಹಿತರೆ. ಅದೇನಾದರೂ ಇತ್ತು ಅಂದರೆ ಒಂದೆಲೆಗೆ ಮತ್ತು ಪಕ್ಕದ ಗಿಡಗಳಿಗೆ ಎಲ್ಲದಕ್ಕೂ ಅಂಟ್ಕೊಂಬಿಡುತ್ತೆ. ಎಲ್ಲೆಲ್ಲಿದೆ ಒಂದು ಗ್ಲೌಸ್ ಹಾಕ್ಕೊಂಡು ನೀಟಾಗಿ ತೆಗಿಬೇಕು. ನಾನು ವಿಡಿಯೋ ಮಾಡಬೇಕು ಅರ್ಜೆಂಟಿಗೆ, ಮತ್ತು ನಾನು ಔಷಧಿ ಹೊಡೆಯೋ ರೀತಿಯಲ್ಲಿದ್ದೆ. ಮತ್ತು ಏನಾಗುತ್ತೆ ಅಂದರೆ ವಿಡಿಯೋಗೆ ಲೇಟ್ ಆಗಿಬಿಡುತ್ತೆ. ಮತ್ತು ನಾನು ಈ ಥರ ಸಿಗೋಲ್ಲ. ನಾನು ಸಾಮಾನ್ಯವಾಗಿ ಕ್ಲೀನ್ ಮಾಡ್ಕೊಂಬಿಡ್ತಾ ಇರ್ತೀನಿ. ಇವಾಗ ಇದಾಗುತ್ತೆ ಅಂದ್ಬಿಟ್ಟು ಕೈಯಲ್ಲೇ ಅರ್ಜೆಂಟಾಗಿ ತೆಗ್ದಿದ್ದೀನಿ. ಗ್ಲೌಸ್ ಹಾಕೊಂಡು ನೀಟಾಗಿ ಇದು ಮಾಡಬೇಕು, ಇಲ್ಲಾಂದರೆ ಕೆಲವು ಕೈಯೆಲ್ಲ ಕಡ್ತ ಎಲ್ಲ ಆಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ, ಅರ್ಜೆಂಟು ಮಾಡಬೇಕಿತ್ತು. ಅದಕ್ಕೋಸ್ಕರ ಕೈಯಲ್ಲಿ ನೋಡಿ ಕೈಗೆಲ್ಲ ಮೆತ್ಕೊಂಬಿಟ್ಟಿದೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇದರಲ್ಲಿ ಹಾಗೆ ಒಂಚೂರು ಬೀಜ ಇತ್ತು, ಅದನ್ನು ಹಾಗೆ ಅದರದ್ದು ಕೆಳಗಡೆ ಹಾಕಿದ್ರೂ ಸಾಕು. ಇಲ್ಲ ಅಂದರೆ ಬೀಜನ ಶೇಖರಣೆ ಮಾಡಿ ಇಟ್ಕೊಂಡು ಹಾಕ್ಕೊಳ್ಬಹುದು. ಕನಕಾಂಬರದಲ್ಲಿ ನೋಡಿ ಈ ರೀತಿ ನೋಡಿ ಎಷ್ಟಾಗಿದೆ ಅಲ್ವಾ. ಫುಲ್ ನಮಗೆ ಚಿಗುರಕ್ಕೆ ಬಿಡಲ್ಲ ಸ್ನೇಹಿತರೆ. ಕನಕಾಂಬರ ಗಿಡ ಖಂಡಿತ ಚಿಗುರಲ್ಲ. ಈ ರೀತಿ ಆಗಿಬಿಟ್ರೆ ಇದನ್ನು ಮತ್ತೆ ಅಲ್ಲೇ ಬಿಸಾಕಬಾರ್ದು. ಇದನ್ನು ಬೇರೆ ಕಡೆ ದೂರ ಬಿಸಾಕಬೇಕು. ಇಲ್ಲಾಂದರೆ ಒಂದಕ್ಕೊಂದು ಗಿಡಕ್ಕೆ ಮತ್ತೆ ಹಬ್ಬಿಡುತ್ತೆ. ಅದು ಗಾಳಿಗೆ ಆರಿ ಆರಿ ಬರುತ್ತೆ ಸ್ನೇಹಿತರೆ. ಅದಕ್ಕೆ ಇವಾಗ ನಾನು ಎಲ್ಲೆಲ್ಲಿದೆ ಎಲ್ಲ ನೋಡಿ ಎಲ್ಲ ತೆಗೆದು ಒಟ್ಟಿಗೆ ಅದನ್ನು ತೊಗೊಂಡು ಇಲ್ಲ ಸುಟ್ಟಾಕ್ಬಿಡ್ತೀನಿ, ಇಲ್ಲ ಅಂದರೆ ದೂರ ಕವರಲ್ಲಿ ಹಾಕಿ ಹೊರಗೆ ಹಾಕ್ಬಿಡ್ತೀನಿ ಅಷ್ಟೇ ಸ್ನೇಹಿತರೆ. ನೋಡಿ, ಫುಲ್ಲು ಎಲ್ಲ ತೆಗ್ದಾಯಿತು, ಎಲ್ಲೂ ಇಲ್ಲ ಸ್ನೇಹಿತರೆ. ಇಲ್ಲಾಂದರೆ ಖಂಡಿತವಾಗ್ಲೂ ಒಂದು ಚಿಗುರು ಬರಲ್ಲ, ಹೂವೂ ಬರಲ್ಲ. ಮತ್ತು ಹಾಗೆ ಒಂಚೂರು ಕಳೆ ಏನಾದರೂ ಇದ್ದರೆ ಬೇರೆ ಗಿಡ ಅಂತ. ಮತ್ತು ಇಲ್ಲಿ ಹಾಕಿರೋದು ನಾನು ಬೂದಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತು ನಾನು ಲಿಕ್ವಿಡ್ ಯಾವುದಾದ್ರು ಹಾಕ್ತೀನಿ ಅಂದ್ಬಿಟ್ಟು. ಇದಕ್ಕೆ ನಾನು ಸಗಣಿ ಮತ್ತು ಅಲೋವೆರಾ ಬೂದಿನ ಮಿಕ್ಸ್ ಮಾಡಿ ಹಾಕಿದೆ. ನೋಡಿ, ಹೀಗೆ ಒಂದೊಂದು ಅಷ್ಟೊಂದು ಸರಿಯಾಗಿ ಕನಕಾಂಬರ ಇದು ಹೊಸ ಗಿಡ, ಇಷ್ಟು ಬೇಗ ಇದು ಹಾಳಾಗಿರೋದಕ್ಕೆ ಕಾರಣ ಈ ಬೂದಿ ಹುಳ ಅಂತ ಬಂದು ನಾನು ಮತ್ತೆ ಇದನ್ನು ವಿಡಿಯೋ ಸಹ ಮಾಡಬೇಕಾಗಿತ್ತು. ತುಂಬ ಕಮೆಂಟ್ಸಲ್ಲಿ ಈ ಥರ ಬೆಳ್ಳಗೆ ಬಂದ್ಬಿಟ್ಟಿದೆ ಹುಳಗಳು, ಏನು ಮಾಡಬೇಕು ಅದನ್ನು ವಿಡಿಯೋ ಮಾಡಿ ನಮಗೆ ತಿಳಿಸಿ ಅಂತ ಹೇಳಿದ್ರಿ. ನಾನು ಕಾಯ್ತಾ ಇದ್ದೆ, ಸ್ವಲ್ಪ ಕೇರ್ಲೆಸ್ ಮಾಡಿದೆ. ಆವಾಗ ನೋಡ್ರಿ ಈ ರೀತಿ ಬಂತು. ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಸುಲಭ ಆಯಿತು. ನಮ್ಮ ವೀಕ್ಷಕರು ಕೇಳಿದ್ದಕ್ಕೂ ನಾನು ವಿಡಿಯೋ ಮಾಡೋಕ್ಕೂ ತುಂಬ ಸುಲಭ ಆಯಿತು ಸ್ನೇಹಿತರೆ. ಕ್ಷಮೆ ಇರಲಿ, ನಮ್ಮ ಟೋಬಿ ಜೋರಾಗಿ ಕೂಗಾಡ್ತಾ ಇದ್ದಾನೆ. ಗೆಸ್ಟ್ ಬಂದರು, ಅದಕ್ಕೋಸ್ಕರನೇ ಅವನು ಕೂಗಾಡ್ತಾ ಇದ್ದಾನೆ. ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾಯಿತು ಅಂದರೆ ಇದಕ್ಕೆ ಒಂದು ಎಲೆ ಸ್ವಲ್ಪ ಹುಳ ಹತ್ಕೊಂಡಿದೆ ಸಣ್ಣ ಪುಟ್ಟದಾಗಂತ ಗೊತ್ತಾದ ಮೇಲೆ ತಕ್ಷಣ ನಾವು ಅದನ್ನು ತೆಗ್ದಾಕ್ಬಿಡ್ಬೇಕು. ಹಾಗೆ ಬಿಟ್ಟರೆ ತುಂಬ ಆಗಿಬಿಡುತ್ತೆ, ಮತ್ತು ಕನಕಾಂಬರ ಫುಲ್ಲು ಒಣಗಿಬಿಡುತ್ತೆ ಸ್ನೇಹಿತರೆ. ಮತ್ತು ಈ ಥರ ಬಲ್ತಿರೋ ಬೀಜ ಆಯಿತು ಅಂದರೆ ತೆಗಿತಾ ಇರಬೇಕು ತೆನೆ. ಇಲ್ಲ ಅಂದರೆ ನಿಮ್ಗೇನಾದರೂ ಬೀಜ ಬೇಕು ಅಂದರೆ ಬಿಟ್ಟಿರಬೇಕು, ಇಲ್ಲ ಅಂದರೆ ತೆಗಿತಾ ಇರಬೇಕು ಸ್ನೇಹಿತರೆ. ಆವಾಗ ಸುತ್ತಮುತ್ತ ಚೆನ್ನಾಗಿ ಚಿಗುರಿ ಗುಂಪಾಗಿ ಬರುತ್ತೆ. ಹೇಗೆ ಗುಂಪಾಗಿ ಬಂದಿದೆ, ಹೇಗೆ ಈ ಬೀಜ ಹಾಕಿದ ಮೇಲೆ ಸಣ್ಣ ಸಣ್ಣ ಗಿಡಗಳು ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹೋಗಿ ಬರ್ತೀನಿ. ನಮಸ್ಕಾರ ಸ್ನೇಹಿತರೆ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.